ಉಪರಾಷ್ಟ್ರಪತಿ ಧನಕರ್ ಅವರ ದಿಢೀರ್ ರಾಜೀನಾಮೆ ಏನ್ ಕಾರಣ? ಇದೇ ಈಗ ಚರ್ಚೆ ಆಗ್ತಾ ಇರೋದು. ಅವರೇನೋ ಅನಾರೋಗ್ಯ ಕಾರಣವನ್ನ ಕೊಟ್ಟಿದ್ದಾರೆ ನಿಜ, ಆದ್ರೆ ಇದೊಂದು ನೆಪನ. ಧನಕರ್ ಅವರು ರಾಜೀನಾಮೆ ಕೊಟ್ಟಿದ್ ಯಾಕೆ? ರಾಜೀನಾಮೆ ಕೊಡಿಸಿದ್ದ? ಇಂಥ ಹಲವು ಪ್ರಶ್ನೆಗಳು ಹರಿದಾಡ್ತಾ ಇದೆ. ರಾಜೀನಾಮೆಗೆ ಅನಾರೋಗ್ಯ ಕಾರಣ ಕೊಟ್ಟಿದ್ದು ಇದು ಒಂದು ನೆಪನ? ಧನಕರ್ ರಾಜೀನಾಮೆ ಕೊಟ್ಟಿದ್ದ ಅಥವಾ ಕೊಡಿಸಿದ್ದ? ದೇಶಾದ್ಯಂತ ಉಪರಾಷ್ಟ್ರಪತಿ ರಾಜೀನಾಮೆಯಂತೆ ಚರ್ಚೆ ಆಗ್ತಾ ಇದೆ. ಆರೋಗ್ಯವಾಗಿದ್ದ ಧನಕರ್ ಅನಾರೋಗ್ಯದ ಕಾರಣ ಕೊಟ್ಟಿದ್ಯಾಕೆ? ನಿನ್ನೆ ಸಂಸತ್ತಿನ ಮೊದಲ ದಿನದ ಅಧಿವೇಶನ, ಆರಾಮಾಗಿದ್ರು, ತುಂಬಾ ಆಕ್ಟಿವ್ ಆಗಿದ್ರು. ಇದಕ್ಕಿದ್ದಂತೆ ತಡರಾತ್ರಿ ರಾಜೀನಾಮೆ ಕಳಿಸ್ತಾರೆ, ಅದು ಕೂಡ ಅನಾರೋಗ್ಯದ ಕಾರಣ ಹೇಳಿ. ಸರ್ಕಾರದ ಜೊತೆಗಿನ ತಿಕ್ಕಾಟಕ್ಕೆ ರಾಜೀನಾಮೆ ಕೊಡಬೇಕಾಯ್ತಾ? ನಿನ್ನೆ ರಾತ್ರಿ 9:25 ರಾಷ್ಟ್ರಪತಿಗೆ ಧನಕರ್ ರಾಜೀನಾಮೆಯನ್ನ ಸಲ್ಲಿಕೆ ಮಾಡ್ತಾರೆ. ಸಂವಿಧಾನದ ವಿಧಿ 67ರ ಪ್ರಕಾರ ಧನಕರ್ ರಾಜೀನಾಮೆ ಸಲ್ಲಿಸ್ತಾರೆ. 2 ವರ್ಷ ಅವಧಿ ಇರೋವಾಗ್ಲೇ ರಾಜೀನಾಮೆ ಕೊಟ್ಟಿದ್ದು ಯಾಕೆ? ಅನಾರೋಗ್ಯ ಅನ್ನೋದೇ ಆದ್ರೆ ನಿನ್ನೆ ಬಹಳ ಆಕ್ಟಿವ್ ಆಗಿದ್ರು. ಸಂಸತ್ತಿನ ಅಧಿವೇಶನ ನಿನ್ನೆಯಿಂದ ಶುರುವಾಗಿದೆ, ಬಹಳ ಆಕ್ಟಿವ್ ಆಗಿದ್ರು. ಆದ್ರೆ ದಿಢೀರ್ ಅಂತ ತಡರಾತ್ರಿ 9:25 ರಾಷ್ಟ್ರಪತಿಗಳಿಗೆ ತಮ್ಮ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡ್ತಾರೆ. ಈಗ ಅಂಗೀಕಾರ ಆಗಿದೆ. 2 ವರ್ಷ ಅಧಿಕಾರಾವಧಿ ಇತ್ತು, ಆದ್ರೆ ಅದಕ್ಕೂ ಮುಂಚಿತವಾಗಿ ರಾಜೀನಾಮೆ ಕೊಟ್ಟಿದ್ದಾದ್ರೂ ಯಾಕೆ? ಇದು ಈಗ ಬಹಳ ಜೋರಾಗಿ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಧನಕರ್ ತಮ್ಮ ರಾಜೀನಾಮೆಯ ಪತ್ರದಲ್ಲಿ ಹೇಳಿರೋದು ಅನಾರೋಗ್ಯದ ಕಾರಣ ಅಂತ. ಆರೋಗ್ಯ ಸರಿ ಇಲ್ಲ ಅನ್ನೋ ಕಾರಣವನ್ನ ಕೊಡ್ತಾರೆ. ಬಟ್ ನಿನ್ನೆ ಇಡೀ ದಿನ ಜಗದೀಪ್ ಧನ್ಕರ್ ಅವರು ತುಂಬಾ ಆಕ್ಟಿವ್ ಆಗಿದ್ರು. ತಡರಾತ್ರಿ 9:25 ರಾಜೀನಾಮೆ ಕೊಡ್ತಾರೆ ಅಂದ್ರೆ ಇದರ ಹಿಂದಿನ ಕಾರಣ ಏನು? ಜಡ್ಜ್ ಪದಚ್ಯುತಿ ವಿಷಯದಲ್ಲಿ ಕೇಂದ್ರ ವರ್ಸಸ್ ಧನಕರ್ ಅನ್ನೋ ಪರಿಸ್ಥಿತಿ ಇದೆ. ನ್ಯಾಯಮೂರ್ತಿ ಯಶವಂತ್ ವರ್ಮಾ ಪದಚ್ಯುತಿ ವಿಷಯದಲ್ಲಿ ಸರ್ಕಾರದ ಜೊತೆ ತಿಕ್ಕಾಟ ಆಯ್ತಾ? ಸರ್ಕಾರವನ್ನ ವಿಶ್ವಾಸಕ್ಕೆ ಪಡೆಯದೆ ಜಡ್ಜ್ ವಿರುದ್ಧ ಕ್ರಮಕ್ಕೆ ಹೆಜ್ಜೆ ಇಟ್ಟಿದ್ರ? ನ್ಯಾಯಮೂರ್ತಿ ಯಶವಂತ್ ವರ್ಮಾ ಪದಚ್ಯುತಿಗೆ ವಿಪಕ್ಷಗಳಿಂದ ನೋಟಿಸ್ ಸಲ್ಲಿಕೆ ಆಯಿತು. ವಿಪಕ್ಷಗಳ ನೋಟಿಸ್ ಅನ್ನ ಸ್ವೀಕರಿಸಿ ಪ್ರಕ್ರಿಯೆಗೆ ಚಾಲನೆಯನ್ನ ನೀಡಿದ್ರು ಧನಕರ್. ಚರ್ಚೆ ನಡೆಸದೆ ನಿರ್ಣಯಿಸಿದ್ದಕ್ಕೆ ಕೇಂದ್ರ ಸರ್ಕಾರ ಅಸಮಾಧಾನಗೊಳ್ತಾ? ಧನಕರ್ಗೆ ಕರೆ ಮಾಡಿ ಅಸಮಾಧಾನವನ್ನ ಹಿರಿಯ ಸಚಿವರು ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಧನಕರ್ ಮತ್ತು ಸಚಿವರ ಮಧ್ಯೆ ಫೋನ್ನಲ್ಲಿ ವಾಗ್ವಾದ ನಡೆದಿದ್ದರ ಬಗ್ಗೆ ಒಂದಷ್ಟು ಮಾಹಿತಿ ಸಿಗ್ತಾ ಇದೆ. ವಾಗ್ವಾದ ನಡೆಯಿತು ಅಂತ, ನನ್ನ ಅಧಿಕಾರ ಬಳಸಿದ್ದೇನೆ ಅಂತ ಖಾರವಾಗಿ ಹೇಳಿದ್ರಂತೆ ಧನಕರ್. ಒಂದು ಮೂಲಗಳಿಂದ ಸಿಗ್ತಾ ಇರೋ ಇನ್ಫಾರ್ಮೇಶನ್ ಇದು. ಧನಕರ್ ವಿರುದ್ಧ ಬಿಜೆಪಿಯಿಂದ ಅವಿಶ್ವಾಸ ಅನ್ನೋದರ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇದೆ. ನಿನ್ನೆ ಸಂಜೆ 4:30 ಧನಕರ್ ಅನ್ನ ಕರೆದಿದ್ದ ಸಭೆಗೆ ಜೆಪಿ ನಡ್ಡಾ, ಕಿರಣ್ ರಿಜಿಜು ಗೈರಾಗಿದ್ರು. ಇದೇ ಬೇಸರಕ್ಕೆ ರಾಜೀನಾಮೆಯ ನಿರ್ಧಾರಕ್ಕೆ ಉಪರಾಷ್ಟ್ರಪತಿಗಳು ಬಂದ್ರ? ಇಂಥ ಹಲವು ವಿಷಯಗಳು ಈಗ ಚರ್ಚೆಗೆ ಬರ್ತಾ ಇದೆ. ಸರ್ಕಾರವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ವಿಪಕ್ಷ ಸಂಸದರು ಕೊಟ್ಟ ಅರ್ಜಿಯನ್ನ ಸ್ವೀಕರಿಸಿ ಸೆಕ್ರೆಟರಿ ಜನರಲ್ಗೆ ನಿರ್ದೇಶನ ಕೊಟ್ಟಿದ್ದು ಸರ್ಕಾರದ ಅಸಮಾಧಾನಕ್ಕೆ ಹಾಗಾದ್ರೆ ಕಾರಣ ಆಯ್ತಾ? ಉಪರಾಷ್ಟ್ರಪತಿ ರಾಜೀನಾಮೆಯ ಹಿಂದೆ ಸರ್ಕಾರದ ಜೊತೆಗಿನ ಮುನಿಸು ಕಾರಣನ? ನ್ಯಾಯಮೂರ್ತಿ ಯಶವಂತ್ ವರ್ಮಾ ಪದಚ್ಯುತಿ ಪ್ರಕ್ರಿಯೆಗೆ ವಿಪಕ್ಷಗಳ ನೋಟಿಸ್ ಅನ್ನ ಸ್ವೀಕರಿಸಿ ಪ್ರಕ್ರಿಯೆಗೆ ಚಾಲನೆ ಕೊಡ್ತಾರೆ. ಸೆಕ್ರೆಟರಿ ಜನರಲ್ಗೆ ಸೂಚನೆ ಕೊಡ್ತಾರೆ. ಆದ್ರೆ ಇದರಲ್ಲಿ ಸರ್ಕಾರವನ್ನ ವಿಶ್ವಾಸಕ್ಕೆ ಪಡೆಯದೆ ಜಡ್ಜ್ ವಿರುದ್ಧ ಕ್ರಮಕ್ಕೆ ಹೆಜ್ಜೆ ಇಟ್ಟಿದ್ದೇ ಎಲ್ಲದಕ್ಕೂ ಕಾರಣವಾಯ್ತಾ? ಚರ್ಚೆ ನಡೆಸದೆ ನಿರ್ಣಯ ಮಾಡಿದ್ದಕ್ಕೆ ಧನಕರ್ ಮೇಲೆ ಸರ್ಕಾರದ ಅಸಮಾಧಾನ ಅಂತ ಹೇಳಲಾಗ್ತಾ ಇದೆ. ಜಗದೀಪ್ ಧನಕರ್ಗೆ ಕರೆ ಮಾಡಿ ಹಿರಿಯ ಸಚಿವರು ಅಸಮಾಧಾನವನ್ನ ವ್ಯಕ್ತಪಡಿಸಿದಾರಂತೆ. ಜಗದೀಪ್ ಧನಕರ್ ಮತ್ತು ಸಚಿವರ ಮಧ್ಯೆ ಫೋನ್ನಲ್ಲಿ ವಾಗ್ವಾದ ಕೂಡ ನಡೆದಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಆಗ ಜಗದೀಪ್ ಧನಕರ್ ಅವರು ಉಪರಾಷ್ಟ್ರಪತಿಗಳು ಹೇಳಿದ್ದು ನನ್ನ ಅಧಿಕಾರವನ್ನ ನಾನು ಬಳಸಿದ್ದೀನಿ ಅಂತ ಬಹಳ ಖಾರವಾಗಿ ಹೇಳಿದ್ರಂತೆ. ಧನಕರ್ ವಿರುದ್ಧ ಸರ್ಕಾರದಿಂದ ಅವಿಶ್ವಾಸ ನಿರ್ಣಯ ಅನ್ನೋ ವಿಷಯ ಕೂಡ ಚರ್ಚೆ ಆಗ್ತಾ ಇದೆ. ಈ ಚರ್ಚೆಗೆ ನಿನ್ನೆ ಸಂಜೆ 4:30 ಧನಕರ್ ಕರೆದಿದ್ದಂತ ಸಭೆ
ಜೆಪಿ ನಡ್ಡಾ, ಕಿರಣ್ ರಿಜಿಜು ಆ ಸಭೆಯಲ್ಲಿ ಇರಲಿಲ್ಲ, ಗೈರಾಗಿದ್ರು. ರಾಜ್ಯಸಭಾ ಕಲಾಪ ಸಲಹಾ ಸಮಿತಿಗೆ ಗೈರಾದ ಮೋದಿ ಸರ್ಕಾರದ ಸಚಿವರು. ಇದೇ ಬೇಸರಕ್ಕೆ ರಾಜೀನಾಮೆ ನಿರ್ಧಾರಕ್ಕೆ ಜಗದೀಪ್ ಧನ್ಕರ್ ಬಂದ್ರ. ಹಾಗಾದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.